ಎಲ್ಲಿ ತನಕ ಕೂಡ ಈ CIDದಿಂದ ನ್ಯಾಯ ಸಿಗುತ್ತನೋ ಇಲ್ಲಿದ್ರಿಗಿನ ನಾವು ಹೋರಾಟದಿಂದ ನ್ಯಾಯ ಸಿಗಿಸ್ಕೋಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಮೇಲೆ ಆದಂಥ ಹಲ್ಲೆ ಬಗ್ಗೆ ಗಲಭೆ ಬಗ್ಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲನೋ ಅಲ್ಲಿ ತನಕ ಕೂಡ ಈ ಹೋರಾಟವನ್ನು ಮುಂದುವರಿಸೋಂಥ ಕೆಲಸ ನಾವು ಮಾಡ್ತೀವಿ. ನಾವು ಬಹುಶಃ ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ವಿ. 17ನೇ ತಾರೀಕಿಗೆ ಸಮಾವೇಶ ಮಾಡೋಂಥ ಟೈಮಲ್ಲಿ ಭಾಳಷ್ಟು ವಿಚಾರಗಳನ್ನು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂಥ ವಿಜೇಂದ್ರ ಅವರು, ಅನೇಕ ಮಂದಿ ಕೂಡ ಆ ಗಲಭೆದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡೋಂಥ ಕೆಲಸ ಮಾಡಿದ್ದಾರೆ. ನಾನು ಕೂಡ ಭಾಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಆದರೆ ಪ್ರಥಮ ಬಾರಿಗೆ ಒಬ್ಬರು ಮನೆ ಮೇಲೆ ಹೋಗಿ ಒಬ್ಬರು ಹೊಸಲನ್ನು ತುಳಿದು ಇಲ್ಲ ನಾನು ನಡಿಬೇಕನ್ನೋಂಥ ವಾತಾವರಣ ಏನು ಸೃಷ್ಟಿ ಮಾಡಿದ್ರು, ಆ ಸೃಷ್ಟಿ ಮಾಡಿದಂಥ ಟೈಮಲ್ಲಿ ನಾನು ಎಂಥ ಪರಿಸ್ಥಿತಿಯಲ್ಲಿ ಕೂಡ 30 ವರ್ಷ ರಾಜಕಾರಣದಲ್ಲಿ ಫಿಡಲ್ ಸಿಸ್ಟಮ್ ವಿರುದ್ಧನೇ ಹೋರಾಟ ಮಾಡ್ಕೊಂಬರ್ತೀನಿ. ನನ್ನ ಕೊನೆ ಉಸಿರಿರೋಂತನ ಕೂಡ ಈ ಫಿಡಲ್ ಸಿಸ್ಟಮ್ ಜನರು ಯಾರು ದಬ್ಬಾಳಿಕೆ ಮಾಡ್ತಾರೋ, ಯಾರು ದೌರ್ಜನ್ಯನ ಮಾಡ್ತಾರೋ, ಯಾರು ಬಡವ್ರ ಮೇಲೆ ಎದ್ದು ದರ್ಪವನ್ನು ನೋಡ್ತಾರೆ ಅಂಥವ್ರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಬಂದಿನಿ. ಅಧಿಕಾರ ಇದ್ದರೆ ಒಂದೇ, ಅಧಿಕಾರ ಇಲ್ಲಿದ್ರೆ ಒಂದೇ. ಆ ರೀತಿ ದರ್ಪ ಮಾಡಿದಂಥವ್ರಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಏನು ಮಾಡಬೇಕು, ಹೋರಾಟ ಮಾಡಬೇಕು, ಜನರ ಜಾಗೃತಿಯನ್ನು ಮೂಡಿಸ್ಬೇಕು, ಆ ಜಾಗೃತಿಯನ್ನು ಮೂಡಿಸೋಂಥ ವಿಚಾರದಲ್ಲಿ ನಾನು ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಇವತ್ತು ನಾನು ಆ ಧಾಟಿಯಲ್ಲಿ ಮಾತಾಡೋಂಥ ಟೈಮಲ್ಲಿ ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಕೇವಲ 2.5 ವರ್ಷಗಳ ಕಾಲ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಅದಕ್ಕಿಂತ ಮುಂಚೆ ಕೂಡ 5 ವರ್ಷಗಳ ಕಾಲ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ದಿನನಿತ್ಯ ರಾಜ್ಯದಲ್ಲಿ ನೋಡ್ತಾ ಇದ್ವಿ. ರಾಜ್ಯದಲ್ಲಿ ನೋಡಿದಂಥ ಟೈಮಲ್ಲಿ ಎಲ್ಲ ಕಡೆ ದಾಂಧಲೆ ಜೊತೆಲಿ ಭಾಳಷ್ಟು ಕಡೆ ಈ ದಾಂಧಲೆಗಳು, ಕೊಲೆಗಳು, ಅತ್ಯಾಚಾರಗಳು, ಡ್ರಗ್ಸು, ಗಾಂಜಾ ಹಾವಳಿಗಳು ಎಗ್ಗಿಲ್ಲದಂಗೆ ಇವತ್ತು ನಡೀತಾ ಇದ್ದಾವೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ಸಹ ಗಾಂಜಾ, ಡ್ರಗ್ಸು ಇವತ್ತು ಅನೈತಿಕ ಚಟುವಟಿಕೆಗಳು ಎಗ್ಗಿಲ್ಲದಂತೆ ನಡೀತಾ ಇದೆ ಅನ್ನೋಂಥ ಮಾತನ್ನು ಕೂಡ ನಾನು ಆ ವೇದಿಕೆ ಮೇಲೆ ಪ್ರಸ್ತಾಪನೆ ಮಾಡಿದ್ದೀನಿ. ಆ ಪ್ರಸ್ತಾಪನೆ ಮಾಡೋಂಥ ಟೈಮಲ್ಲಿ ಒಂದು ವಿಚಾರವನ್ನಂದ್ರಿಗಿನ ಒಂದು ಅತ್ಯಾಚಾರದ ಬಗ್ಗೆ ಕೂಡ ಅಲ್ಲಿ ನಾನು ಪ್ರಸ್ತಾಪನೆ ಮಾಡೋಂಥ ಕೆಲಸ ಕೂಡ ಮಾಡಿದ್ದೀನಿ. ನಾನು ಆ ಅತ್ಯಾಚಾರದ ಬಗ್ಗೆ ಪ್ರಸ್ತಾಪನೆ ಮಾಡೋಂಥ ಟೈಮಲ್ಲಿ ನಾನು ಹೇಳಿರೋದಿಷ್ಟೇ, ಆ ಬಾಲಕಿ ವಿಚಾರವನ್ನು ಹಿಡ್ಕೊಂಡು ಈ ರೀತಿ ಅತ್ಯಾಚಾರ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ನಾನು ಉಲ್ಲೇಖನೆ ಮಾಡಿದೆ. ನಾನು ಆ ಬಾಲಿಕೆ ಕುಟುಂಬಕ್ಕೆ ಅವ್ರು ಏನನ್ನ ನೋವಾಗಿದ್ರಿಗಿನ ಅವ್ರಿಗೇನನ್ನು ಆಘಾತವಾಗಿದ್ದರೂ ಕೂಡ ಆ ಬಾಲಕಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೀನಿ. ಯಾಕಂದರೆ ಇವತ್ತು ಆ ಕುಟುಂಬದ ಜೊತೆಲಿ ಇವತ್ತು ನಾನು ಕ್ಷಮೆ ಯಾಚನೆ ಮಾಡೋದ್ರ ಜೊತೆಲಿ ನಾನು ಆ ಸಂತ್ರಸ್ತ ಕುಟುಂಬದ ಜೊತೆಲಿ ರಾಮ್ಲು ಎಲ್ಲಿ ತನಕ ಕೂಡ